ಅವ್ರು 5 ವರ್ಷದಿಂದ ಟ್ಯಾಕ್ಸ್ ಕಟ್ಟೋರು ವಿಚಾರಕ್ಕೆ ಎರಡು ಮಾತಿಲ್ಲ. ಬ್ಯಾಲೆನ್ಸ್ ಇಲ್ಲ ಅಂತೆ. ಬ್ಯಾಲೆನ್ಸ್ ಕಟ್ಟ ಬುಕ್ ಎಂಟ್ರಿ ಆಗ್ತಾ ಇಲ್ಲ ಅಂತೆ. ಕಂದಾಯ ಕಟ್ಟಿದ ಮೇಲೆ ಬುಕ್ ಎಂಟ್ರಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ದಯಮಾಡಿ ಸರ್ ಕ್ಷಮೆ ಬೇಡ ಸರ್, ನಮಗೆ ಕ್ಷಮೆ ಬೇಡ. ಕೆಲಸ ಆಗ್ಬೇಕು. ಆಫೀಸರ್ ಬರ್ಲಿ, ಅಧ್ಯಕ್ಷರು ಬರ್ಲಿ. ಇದು ನಾವು ಕುತ್ಕೊಂಡಿರೋ ನಮ್ಮ ಹೋರಾಟಕ್ಕಲ್ಲ, ನಮ್ಮ ವಾರ್ಡ್ಗಳಲ್ಲಿ ಆಗಿರೋ ನಾಳೆ ಬೇಕಂತ ಟ್ಯಾಕ್ಸ್ ಗೊತ್ತಿಲ್ಲ. ನಾವು ಇದೇ ಊರಾಗಿ ಇರೋರು, ನಾವೇ ಏನು ಉತ್ತರ ಕೊಡೋದು ಜನರಿಗೆ? ಆಯ್ತು, ನಾನು ನಿಮ್ಮನ್ನು ಮಾತಾಡ್ತಾನೆ ಇಲ್ಲ. ನೀವು ಎಲ್ಲಿಂದ ಬಂದಿರೋದನ್ನ? ಓಡಾಡಿಸ್ತೀರಂತೆ, ಸಾಯಂಕಾಲ ಬಾ ಬೆಳಗ್ಗೆ ಅಂತೀರಂತೆ, ಫೈಲೇ ಕೊಡಲ್ವಂತೆ ನೀವು. ಮಾಡಿ ನೀವು, ಆಯಿತು ನಿಮ್ಮ ಕೆಲಸ ನೀವು ಮಾಡಿ, ನಿಧಾನ ಮಾಡಿ, ಇನ್ನೂ ಆಗ್ತೀನಿ ಲೇಟಾಗಿ ಮಾಡಿ. ಬರಲಿ ಅವ್ರು ಯಾರೋ ಮಿನಿಸ್ಟ್ರು ಯಾರು ಬೇಕು ಬರಲಿ, ಬಂದು ನ್ಯಾಯ ಒದಗಿಸ್ಕೊಡ್ಲಿ ಅವ್ರಿಗೆ. ಅಲ್ಲಮ್ಮ ತಾಯಿ ವಯಸ್ಸಿನಲ್ಲಿ ಇದ್ದಾರೆ, ಅವ್ರಿಗೆ ಓಡಾಡಿಸ್ತೀರಿ ಅಂದರೆ ಏನಮ್ಮ ಅರ್ಥ? ಆಗಿದ್ರೆ ಮೇಡಮ್ ನಾನು ಆಗಿದ್ದೆ ಅಂತ ನೀವು ಹೇಳ್ತಾ ಇದ್ದೀರಾ, ಎಲ್ಲಿ ರೆಕಾರ್ಡಲ್ಲಿ ಯಾವತ್ತಾಗಿದೆ ಹೇಳಿ? ಆಗಿದ್ದಿದ್ರೆ ಏನು ಬರ್ತಾ ಇತ್ತು ನೋಡಿ. ಇವರು 5 ವರ್ಷದಿಂದ ಟ್ಯಾಕ್ಸ್ ಕಟ್ಟ ಬರ್ತಾ ಇದ್ದಾರೆ, ಇವ್ರದ್ದು ಟ್ಯಾಕ್ಸ್ ಮಾಡ್ಕೊಟ್ಟಿಲ್ಲ ಅಂತ. ಅವರೆಲ್ಲ 100% ಟ್ಯಾಕ್ಸ್ ಪೇಯಿಸ್ ಅವರೆಲ್ಲನೂ. ಎಷ್ಟೋ ಜನ ಮನೆ ಬಾಗಿಲಿಗೆ ಹೋದ್ರೆ ಟ್ಯಾಕ್ಸ್ ಕಟ್ಟಲ್ಲ, ಹೋಗ್ರಿ ಮುಂದಕ್ಕೆ ಹೋಗ್ರಿ ಅಂತಾರೆ. ಅಂತ ನೀವು ಬಂದು ಕಟ್ಟೋರ್ಗೆ ನೀವು ರೆಕಾರ್ಡ್ಸ್ ಕೊಡಿಲ್ಲ ಅಂದ್ರೆ ಏನರ್ಥ?